ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆ ಅತ್ತೆ ದೇವಾ, ಲಕ್ಕಿ ಚೆನ್ನಾಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನನ್ನ ಸೊಸೆ ಬಂಗಾರ. ನಿನ್ ಸೋದ್ರ ಸೊಸೆ ಬಂಗಾರ ಸರಿ ಅಣ್ಣ, ಆದ್ರೆ ಈ ತೊಟ್ಲು ಶಾಸ್ತ್ರದ ದಿವಸ ನಿನ್ ಸೋದ್ರ ಸೊಸೆಗೆ ಏನ್ ಉಡುಗೊರೆ ಕೊಡ್ತಾ ಇದೀಯಾ? ಕೌಸಲ್ಯ, ನನ್ನ ಮೊಮ್ಮಗಳು ಬಂಗಾರದ ಗೊಂಬೆ ಇದ್ದಾಗಿದ್ದಾಳೆ ಕಣೋ. ಇವಳಿಗೆ ನನ್ನ ದೃಷ್ಟಿನೇ ತಾಗತ್ತೆ. ದೇವಾ, ನೋಡು ನಿನ್ನ ಅತ್ತೆ ಮಗಳನ್ನ ಎಷ್ಟು ಚೆನ್ನಾಗಿದ್ದಾಳಲ್ವಾ? ಅಣ್ಣನ್ಗೆ ತಂಗಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಸೊಸೆ ಮೇಲೂ ತೋರಿಸ್ತಾ ಇದ್ದಾನೆ. ಬಂಗಾರದ ಗೊಂಬೆ ತರ ನೋಡ್ಕೊತಾನೆ. ತೊಟ್ಲು ಶಾಸ್ತ್ರನೇ ಇಷ್ಟು ಚೆನ್ನಾಗಿ ಮಾಡಿದ್ರೆ ಇನ್ ದೊಡ್ಡೋಳಾದ್ಮೇಲೆ ಅವಳ ಮದ್ವೆನ ಇನ್ನೆಷ್ಟು ಅದ್ದೂರಿಯಾಗಿ ಮಾಡ್ತಾನೋ. ನಿನ್ ಸೋದ್ರ ಸೊಸೆ ಯಾರ ಮನೆಗ್ ಸೊಸೆ ಆಗಿ ಹೋಗ್ತಾಳೋ ಗೊತ್ತಿಲ್ಲ, ಆದ್ರೆ ಅವ್ರ ಅದೃಷ್ಟವಂತರು ಅಲ್ವಾ ಅಣ್ಣ? ಚಂಚಲ, ನನ್ ಮಗಳು ಯಾರ್ದೋ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂತ ಯಾಕೆ ಹೇಳ್ತೀಯಾ? ಈ ಮನೆಗೆ ಸೊಸೆಯಾಗಿ ಬರ್ತಾಳೆ. ನನ್ ತವ್ರ ಮನೆನೇ ನನ್ ಮಗಳಿಗೆ ಅತ್ತೆ ಮನೆ. ಏನಣ್ಣ, ನೀನ್ ಯಾವತ್ತೂ ನನ್ ಮಗಳನ್ನ ನೀನ್ ಸೊಸೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ಯಲ್ಲ, ಮಾಡ್ಕೋತಿಯಲ್ಲ? ನಿಮ್ಮ ಅಣ್ಣನಿಗೆ ಮಾತು ಅಂದ್ರೆ ಪ್ರಾಣ ಅಮ್ಮ. ಜನಗಳಿಗೆ ಕೊಟ್ಟಿರೋ ಮಾತನ್ನೇ ತಪ್ಪೋದಿಲ್ಲ, ಒಡ ಹುಟ್ಟೋಳಿಗೆ ಕೊಟ್ಟಿರೋ ಮಾತನ್ನ ತಪ್ತಾನ? ನಿನಗೆ ಹೆಣ್ಣುಟ್ಟಿದ್ರೆ ನನ್ನ ಸೊಸೆ ಆಗ್ತಾಳೆ ಅಂತ ಚಿಕ್ಕವನಿದ್ದಾಗಲೇ ನಿನಗೆ ಮಾತು ಕೊಟ್ಟಿದ್ದೆ. ಕೊಟ್ಟ ಮಾತು ಪ್ರಕಾರ ನನ್ನ ಚಿಕ್ಕ ಮಗ ದೇವಾಂಶ್ಗೂ ನಿನ್ನ ಮಗಳಿಗೂ ಮದುವೆ ಮಾಡಿಸ್ತೀನಿ. ಈಗ ಮತ್ತೆ ಮಾತು ಕೊಡ್ತಾ ಇದ್ದೀನಿ, ಪ್ರಾಣ ಹೋದ್ರೂ ಕೂಡ ಮಾತು ತಪ್ಪೋದಿಲ್ಲ. ತುಂಬಾ ಸಂತೋಷ ಆಗ್ತಿದೆ. ನಿನ್ನಂತ ಅಣ್ಣ ಸಿಗೋದು ಯಾವುದೋ ಜನ್ಮದ ಪುಣ್ಯ. ಆ ಸಮಸ್ಯೆಗೆ ಪರಿಹಾರ ಏನು ಅಂತ ತಿಳ್ಕೊಳ್ದೆ ಹೊರಗಿನವ್ರಿಗೆ ಏನಂತ ತೀರ್ಮಾನ ಕೊಡ್ಲಿ? ಇನ್ನೂ ಅದು ನಿಮ್ ಮನ್ಸಲ್ಲಿದ್ಯಾ? ಇದೆಯಾ ಅಂತ ಕೇಳ್ತೀಯಲ್ಲ ಕೌಸಲ್ಯ. ಮಾತು ಕೊಟ್ಟೋರು ಹೋದ್ರು ತಗೊಂಡೋರು ಹೋದ್ರು ಕೂಡ ಆ ಮಾತು ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ. ಆದ್ರೆ ನಾವು ಬದುಕಿದೀವಲ್ಲ, ನಾವು ಕೊಟ್ಟಿರೋ ಮಾತನ್ನ ನಾವೇ ಹೇಗೆ ಮರೆಯೋಕ್ಕಾಗತ್ತೆ ಕೌಸಲ್ಯ? ನೀನ್ ಈಗ ಚಿಂತೆ ಮಾಡ್ತಾ ಇದೀಯಾ, ಆದ್ರೆ ಪ್ರತಿ ಕ್ಷಣ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಕೌಸಲ್ಯ. ಆದಷ್ಟು ಬೇಗ ಪರಿಹಾರ ಸಿಗುತ್ತೆ, ಆಗ ಅವ್ರಿಗೂ ಕೂಡ ನಾನು ಅದೇ ಪರಿಹಾರ ಕೊಡ್ತೀನಿ. ದಶರಥ ರಾಮ್ ಅವರೇ, ಸ್ವಾಮಿ ದಶರಥ ರಾಮ್ ಅವರೇ, ನಮಸ್ಕಾರ ಅಮ್ಮ. ನಮಸ್ಕಾರ. ಯಾರು ನೀವು? ಅವ್ರ ಮನೇಲಿಲ್ಲ. ನನ್ನ ಹೆಸರು ಗಿರಿಧರ ಶಾಸ್ತ್ರಿ ಅಂತ. ಗುರುಗಳು ಕಳಿಸಿದ್ದಾರೆ. ಗುರುಗಳು ಕಳ್ಸಿದ್ರ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಅಮ್ಮ, ಗುರುಗಳು ಮಹಾಚಂಡಿಯಾಗ ಮಾಡಿದ್ರಮ್ಮ. ಕುಂಕುಮ ಕಳಿಸಿದ್ದಾರೆ ತಾಯಿ. ಇದು ತುಂಬ ಪವಿತ್ರವಾದ್ದಮ್ಮ. ಇದನ್ನ ತಾಳಿಗೆ ಹಚ್ಕೊಂಡ್ರೆ ನಿಮ್ಮ ಸೌಭಾಗ್ಯನ ಕಾಪಾಡತ್ತಮ್ಮ.
ದಂಪತಿಗಳಿಬ್ರು 100 ವರ್ಷ ಯಾವುದೇ ಅಪಾಯ ಇಲ್ಲದೆ ಜೊತೆಗಿರ್ತೀರಮ್ಮ. ತಗೊಳ್ಳಿ ಅಮ್ಮ. ಓಂ ನಮಃ ಶಿವಾಯ. ಮಹಾಪ್ರಸಾದ. ಸರಿ ತಾಯಿ, ನಾ ಇನ್ನು ಬರ್ತೀನಿ. ಸರಿ ಆಯ್ತು. ಉರ್ಮಿಳಾ, ಉರ್ಮಿಳಾ, ವೈದೇಹಿ, ಬೇಗ ಬನ್ನಿ ಇಲ್ಲಿ. ಬರ್ತಿದ್ದೀನಿ ಅತ್ತೆ. ಅತ್ತೆ, ಏನ್ ಕರ್ದಿದ್ದು? ಬಂದ್ರಾ? ಗುರುಗಳಿಗೆ ನಮ್ಮ ಕುಟುಂಬ ಅಂದ್ರೆ ಎಷ್ಟಿಷ್ಟ ಅಂತ ನೋಡಿದ್ರಾ? ಯಾವಾಗ್ಲೂ ನಮಗೆ ಒಳ್ಳೆದನ್ನೇ ಬಯಸಿ ಪೂಜೆ ಹೋಮ ಮಾಡ್ತಾನೆ ಇರ್ತಾರೆ. ಚಂಡಿ ಹೋಮ ಮಾಡಿ ಕುಂಕುಮ ಕಳಿಸಿದ್ದಾರೆ, ಹಚ್ಕೊಳ್ರಮ್ಮ. ಹೆಚ್ಚೆಚ್ಚೆಗೂ ಅವ್ರಿಗೇನೋ ಅಪಾಯ ಬರ್ತಾನೆ ಇದೆ. ಅವ್ರಿಗೆ ನಿನ್ನ ರಕ್ಷೆ ಬೇಕು ದೇವ್ರೆ. ಉರ್ಮಿಳಾ, ನೀನು ಹಚ್ಕೋ. ಯಾಕೆ ಯಾವಾಗ್ಲೂ ಮುಖನ ಸಿಡುಗ್ ಮಾಡ್ಕೊಂಡಿರ್ತೀಯ? ಇಲ್ದೆ ಹೋದ್ರೆ ಖುಷಿಯಿಂದ ಕುಣದು ಕುಪ್ಪಳಿಸ್ಬೇಕಾ? ಗುರುಗಳು ಚಂಡಿಯಾಗ ಮಾಡಿಸಿ ಕಳ್ಸಿರೋ ಕುಂಕುಮ ಅಂತೆ. ಕುಂಕುಮ ಹಚ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ನನಗೇನು ಒಳ್ಳೇದಾಗತ್ತೆ ಹೇಳಿ? ನಿಮಗ್ ಕಾಲ್ ಬರುತ್ತಾ? ಸಂಸಾರ ಮಾಡಕ್ಕಾಗತ್ತಾ? ಏನೋ ಹಚ್ಕೊ ಅಂದ್ರು, ಅದಕ್ಕೆ ಹಚ್ಕೊಂಡೆ ಅಷ್ಟೇ. ಶ್ರವಂತಿ,
ಏನ್ ಮಾಡ್ತಿದ್ಯಮ್ಮ? ಅತ್ತೆ, ಅದು ಮಾಂಗಲ್ಯನ್ ಕಾಪಾಡು ಅಂತ ಬೇಡ್ಕೋತಿದ್ದೆ. ಮಾಂಗಲ್ಯನ? ಅದೇ ಅತ್ತೆ, ಈ ಅರಿಶಿನ ಕುಂಕುಮ ಮನೆ ಹೆಂಗಸರ ಹಣೆಯಲ್ಲಿ ಯಾವಾಗ್ಲೂ ಇರ್ಬೇಕು ಅಂತ ತರ್ಸಿದೀರಲ್ವಾ, ಅದನ್ನೇ ಬೇಡ್ಕೋತಿದ್ದೆ. ಎಲ್ರು 100 ವರ್ಷ ಸೌಭಾಗ್ಯದಿಂದ ಖುಷಿಯಾಗಿ ಬದುಕ್ಬೇಕು. ಎಲ್ಲ ಅಮ್ಮನ ಹೋಲಿಕೆನೆ. ನನ್ನ ಮಾಂಗಲ್ಯ ಗಟ್ಟಿಯಾಗಿರ್ಬೇಕು ಅಂತ ಪೂಜೆಗಳನ್ನ ಮಾಡಿಸ್ತಿದ್ಲು. ನೀನು ಕೂಡ ಹಾಗೆ ಮಾಡ್ತಿದ್ಯಾ? ಸರಿ, ಬೇಗ ಬಾಮ್ಮ. ರೀ ರೀ ಅಮ್ಮ! ವೈದೇಹಿ, ಅಮ್ಮ! ರಂಗ, ರಂಗ! ವೈದೇಹಿ, ಏನ್ ಮಾಡ್ಕೊಂಡೆ ನೀನು? ವೈದೇಹಿ, ರಂಗ! ಏ ರಂಗ! ವೈದೇಹಿ, ರಂಗ! ಅಣ್ಣ, ಏನಾಯ್ತಣ್ಣ? ವೈದೇಹಿ, ರಂಗ, ಡಾಕ್ಟರ್ ಕಾಲ್ ಮಾಡು. ಹಾ ಅಣ್ಣ. ವೈದೇಹಿ, ಎದ್ದೇಳು ವೈದೇಹಿ, ಕಣ್ಬಿಡು ವೈದೇಹಿ. ಹಲೋ ಡಾಕ್ಟ್ರೆ, ಅದು ಭಯ ಪಡಬೇಕಾಗಿಲ್ಲ, ಸ್ವಲ್ಪ ತಲೆ ಪ್ರಜ್ಞೆ ಬರುತ್ತೆ. ಥ್ಯಾಂಕ್ಸ್ ಡಾಕ್ಟರ್. ಇಟ್ಸ್ ಓಕೆ. ರಂಗ, ಡಾಕ್ಟರ್ನ ಕಳಿಸ್ಬಿಡ್ಬಾ. ಸರಿ ಅಣ್ಣ, ಬನ್ನಿ. ಆದ್ರೆ ಏನೂ ಆಗಿಲ್ವಲ್ಲ. ಏನೋ ಪ್ರತಿ ಸಲ ಏನೋ ಆದಂಗೆ ಅನ್ಸುತ್ತೆ, ಆದ್ರೆ ಏನೂ ನಡೆಯೋದೇ ಇಲ್ಲ. ಆದ್ರೂ ಏನಾದ್ರೂ ಆಗ್ಬರ್ಬೇಕು ಅಂದ್ರೆ ನಮ್ಮ ಅದೃಷ್ಟಕ್ಕಿನ ಎದುರಾಳಿಗ್ ದುರಾದೃಷ್ಟ ಹೆಚ್ಚಾಗಿರ್ಬೇಕು. ಅದೃಷ್ಟ ಚೆನ್ನಾಗಿದ್ದು ವೈದೇಹಿಗೆ
ಏನು ಹಾಗೆ ನೋಡ್ತಾ ಇದೆಯಾ? ಏನೂ ಇಲ್ಲ. ನನಗೆ ಎಚ್ಚರ ಆಗಿದ ತಕ್ಷಣ ನೀವು ನನಗೆ ಬೈಯೋದು ಅಥವಾ ನನಗೆ ಹೊಡೆಯೋದು ಆಗಲಿ ಮಾಡಬೇಕಾಗಿತ್ತಲ್ಲ. ಅದ್ಯಾವುದೂ ಮಾಡ್ತೇನೆ ಸುಮ್ಮನೆ ಇದ್ದೀರಾ ಅಂತಂದರೆ ಆಶ್ಚರ್ಯ ಆಗ್ತಿದೆ. ಏನು ಮಾತಾಡ್ತಾ ಇದೆಯಾ? ಬರೀ ಹೊಡೆದು ಬೈದು ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅಂದರೆ ಮೊದಲನೇ ರಾತ್ರಿಯಿಂದ ಹಿಡಿದು ಇವತ್ತಿನವರೆಗೂ ಬೈತಾನೆ ಇದ್ದೀರಾ. ಇವತ್ತು ಹೊಡೆದ್ರಿ ಕೂಡ. ಮತ್ತೆ ಹಾಗೆ ಬೈದು ಹೊಡಿತಿರೋ ಏನೋ ಅಂತ ನಾನು ಅನ್ಕೊಂಡೆ. ಹೇ, ಏನಾಯ್ತು ನಿನಗೆ ಇವಾಗ? ಆ ವಿಷಯ ಎಲ್ಲ ಯಾಕೆ? ಅಷ್ಟಕ್ಕೂ ಅದಕ್ಕೂ ಇದಕ್ಕೂ ಸಂಬಂಧ ಏನು ಹೇಳು? ಸಂಬಂಧ ಇದೆ ಪತಿದೇವ್ರೆ. ನಿನ್ ಕೆಲಸ ನೀನ್ ಮಾಡ್ಕೋ. ಬೇರೆಯವ್ರ ಒಳ್ಳೇದಕ್ಕೋಸ್ಕರ ಯೋಚಿಸ್ತಾ ಇದ್ರೆ ಕೊನೆಗೆ ಕೆಟ್ಟ ಹೆಸರು ತಂದ್ಕೊಳ್ತೀಯಾ, ನೋವು ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿದ್ರಲ್ಲ. ಇನ್ಯಾವತ್ತೂ ಹಾಗೆ ಮಾಡಬೇಡ ಅಂತ ವಾರ್ನಿಂಗ್ ಕೂಡ ಕೊಟ್ರಲ್ಲ. ಮತ್ತೆ ಈಗ ನಿಮಗೆ ಚೇಳು ಕಚ್ಚಕ್ಕೆ ಬಂದಾಗ ನಿಮ್ಮನ್ನ ಕಾಪಾಡಬೇಕು ಅಂತ ನೋಡಿದ್ದಕ್ಕೆ ಅಲ್ವಾ ಚೇಳು ನನ್ನ ಕಚ್ಚಿದ್ದು. ಅಂದರೆ ನನಗೋಸ್ಕರ ಅಲ್ಲದೆ ಹೋದರೂ ನಿಮಗೋಸ್ಕರ ಯೋಚನೆ ಮಾಡಿ ನಿಮ್ಮ ಮಾತು ಮೀರಿದೆ ಅಲ್ವಾ? ಹೇಳ್ರಿ, ನಿಮ್ಮ ಮಾತು ಮೀರ್ದ ಹಾಗೆ ಅಲ್ವಾ? ಅಂದರೆ ನಿಮಗೆ ಕೋಪ ಬರಬೇಕಲ್ವಾ? ಈ ಸಂದರ್ಭದಲ್ಲಿ ಯಾವಾಗಲೂ ನಾನು ಚಿಕ್ಕ ವಯಸ್ಸಲ್ಲಿ ಓದಿದ ಒಂದು ಕಥೆ ಹೇಳಬೇಕು ಅನ್ನಿಸ್ತಾ ಇದೆ. ಒಬ್ಬ ಸ್ವಾಮಿ ಅವ್ರ ಶಿಷ್ಯರ ಜೊತೆ ನಡ್ಕೊಂಡು ಹೋಗ್ತಿದ್ರೆ ಒಂದು ಚೇಳು ನೀರಲ್ಲಿ ತೇಲ್ಕೊಂಡು ಹೋಗ್ತಿತ್ತಂತೆ. ಆವಾಗ ಆ ಸ್ವಾಮೀಜಿ ಅದನ್ನು ಹಿಡ್ಕೊಂಡು ನೆಲದ ಮೇಲೆ ಹಾಕ್ತಾರೆ. ಆಗ ಅದು ಸ್ವಾಮೀಜಿನ ಕಚ್ಬಿಡ್ತಂತೆ. ಅದು ಮತ್ತೆ ನೀರಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಸ್ವಾಮೀಜಿ ಮತ್ತೆ ಕಾಪಾಡಿದ್ರಂತೆ. ಅದು ಮತ್ತೆ ಕಚ್ಬಿಡ್ತಂತೆ. ಅದು ಮತ್ತೆ ನೀರಲ್ಲಿ ತೇಲ್ಕೊಂಡು ಹೋಯ್ತಂತೆ. ಆದ್ರೂ ಸ್ವಾಮೀಜಿ ಮತ್ತೆ ಕಾಪಾಡಿದ್ರು. ಅದು ಮತ್ತೆ ಕಚ್ತಂತೆ. ಹಾಗೆ ಮತ್ತೆ ಮತ್ತೆ ಕಚ್ತಾ ಇದ್ರು ಕೂಡ ಅದು ಸುರಕ್ಷಿತವಾಗಿ ನೆಲದ ಮೇಲೆ ಇರೋವರೆಗೂ ಸ್ವಾಮೀಜಿ ಆ ನೋವನ್ನ ಸಹಿಸಿಕೊಂಡು ಕಾಪಾಡ್ತಾನೆ ಇದ್ರಂತೆ. ಆಗ ಒಬ್ಬ ಶಿಷ್ಯ, ಸ್ವಾಮೀಜಿ, ಆ ಚೇಳು ಅಷ್ಟು ಸಲ ಕಚ್ತಾ ಇದ್ರು ಕೂಡ ನೀವ್ಯಾಕೆ ಮತ್ತೆ ಮತ್ತೆ ಅದನ್ನ ಕಾಪಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಸ್ವಾಮೀಜಿ ಏನ್ ಹೇಳಿದ್ರು ಅಂತ ಗೊತ್ತಾ? ಅದರ ಸ್ವಭಾವನೇ ಕಚ್ಚೋದು. ಎಷ್ಟು ಸಲ ಹಿಡ್ಕೊಂಡ್ರು ಅದ್ರ ಸ್ವಭಾವನ ಬದಲಾಯಿಸ್ಕೊಳ್ದೆ ಕಚ್ಚತ್ತೆ. ಹಾಗೆ ಕಷ್ಟದಲ್ಲಿರೋರ್ನ ಕಾಪಾಡೋದು ನನ್ನ ಸ್ವಭಾವ ಅಲ್ವಾ? ಆ ಚೇಳೆ ಅದ್ರ ಸ್ವಭಾವನ ಬದಲಾಯಿಸ್ಕೊಳ್ದೆ ಇದ್ಮೇಲೆ ನಾನ್ಯಾಕೆ ಬದಲಾಗಬೇಕು ಅಂತ ಹೇಳಿದ್ರಂತೆ. ನಾನು ಅಷ್ಟೆ. ಚಿಕ್ಕ ವಯಸ್ಸಲ್ಲಿ ಗುಡಿ ಹತ್ರ ಸಿಕ್ಕಿದಾಗ ಅಪ್ಪ ಕರ್ಕೊಂಬಂದು ಸಾಕಿದ್ರು. ಮನೇಲಿ ಎಷ್ಟೇ ಸಮಸ್ಯೆ ಇದ್ರು ನನ್ನನ್ನು ಸಾಕಿ ದೊಡ್ಡೋಳು ಮಾಡಿದ್ರು. ಅವತ್ತವ್ರಿಗೇನಾದ್ರೂ ನಾನು ಬೇಡವಾಗಿದ್ದಿದ್ರೆ ಇವತ್ತು ನಿಮ್ಮ ಪಕ್ಕದಲ್ಲಿ ನಾನು ಇರ್ತಾನೆ ಇರಲಿಲ್ಲ ಅಲ್ವಾ?